ಅಯ್ಯಪ್ಪ ಸುಸ್ತಾಗೋಯ್ತು ನೋಡಿ. ಅದಕ್ಕೆ ಹೇಳೋದು ಈ ಹೆಂಗಸರು ಯಾವಾಗಲೂ ಸುಸ್ತು ಅಂತಿರ್ತಾರೆ. ಪಾಪ ಕೆಲಸ ಮಾಡಿ 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 ಅಷ್ಟು ಸುಸ್ತಾಗಿರ್ತಾರೆ. ಈ ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಯಾಳ, ಬರೇ ದಿನಾನ ಅಡುಗೆ ಮಾಡ್ಕೊಂಡು ತಿನ್ನೋದೇ ಆಗಿತ್ತು. ಇವತ್ತು ಅಡುಗೆ ಮಾಡ್ಕೊಂಡು ತಿನ್ನೋದು ಬೇಡ ಅಂಥೇಳಿ ಹೋಟೆಲ್ ಪಾರ್ಸಲ್ ತನ್ನಿ. ಆದರೂ ಇಷ್ಟು ಸುಸ್ತಲ್ಲ. ಆದ್ರೆ ಇಲ್ಲಿಂದ ಹೋಗ್ಬೇಕಾ, ಹೋಟೆಲ್ನಾಗ ಹೋಗಿ ಆರ್ಡ್ರ್ ಮಾಡ್ಬೇಕಾ, ಅವ್ನು ಮಾಡತಕ್ಕ ಕಾಯ್ಬೇಕಾ, ಕಾದ್ಮೇಲೆ ತೊಗೊಂಡು ಬಂದು ಮನ್ಯಾಗ ಇಡ್ಬೇಕಾ, ಇಟ್ಟ ಮೇಲೆ ತಿನ್ಲಿಕ್ಕೆ ಹೋದ್ವಿ ಅಂದ್ರೆ ಆ ಸ್ಮೆಲ್ ಅಲ್ಲಿಂದ ನೋಡ್ಕೊಂಡು ಬಂದಿರ್ತೀವಲ್ಲ, ತಿನ್ಬೇಕು ಗಬ ಗಬ ಅನಿಸ್ತೈತಿ. ಬಟ್ ಆದ್ರೂ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟು ತಿನ್ನು ಅನಿಸ್ತೈತಲ್ಲ, ಅವಾಗ ಸುಸ್ತು ಕಳ್ಕೊಂಡಾಗ ಅದು ರುಚಿ ಹತ್ತೈತಿ. ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಯಾಳ. ಈಗ ಬರೀ ದಿನ ಹಾಕಿದ್ದಾಗ ಆ ವ್ರತ ಇವತ್ತು ವೆಜ್, ಈ ವ್ರತ ಇವತ್ತು ವೆಜ್, ಆ ಪೂಜೆ ವೆಜ್. ಬರೀ ನನಗೆ ಈ ಕರ್ಚಿಕಾಯಿ, ಹೋಳಿಗೆ, ಪಾಯಸ, ಹೊಗ್ಗಿ ಇವನು ತಿಂದು 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 ಸಾಕಾಗೋಗಿತ್ತು. ಇವತ್ತು ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದ ನೋಡಪ್ಪ, ಪಾರ್ಸಲ್ ತಂದೀನಿ. ಚಿಕನ್, ಮಟನ್, ಬಿರಿಯಾನಿ ಎಲ್ಲ ಫುಲ್ ತಂದಿಟ್ಟಿನಿ. ಅವಾಗ ತಿಂದುಬಿಡ್ಬೇಕು ಅನ್ನಿಸ್ತೇವೆ. ಬಟ್ ಆದ್ರೂ ಒಂಚೂರು ರೆಸ್ಟ್ ತೊಗೊಂಡು ಆಮೇಲೆ ಹೋಗಿ ತಿಂದಂದ್ರೆ ನೋಡು, ಅವಾಗ ಆರಾಮಾಗಿ ಒಳಗೆ ಇಳಿತೈತಿ. ಆಹಾ ಆಹಾ ಸುಖ ಅನುಭವಿಸೋದು. ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದು ನನಗೆ ಇಷ್ಟು ಸುಖ ಆಗೈತಿ. ಅಲ್ಲ ಮೊದಲು ಸುಸ್ತ, ಬರೀ ಮಾತಾಡಿ ಮತ್ತೆ ಸುಸ್ತು ಮಾಡ್ಕೊಳತ್ತಿಲ್ಲ, ಸ್ವಲ್ಪ ರೆಸ್ಟ್ ತಗೋಬೇಕು ರೀ. ನೀವು ಇಲ್ಲೇ ಅದೀರಿ? ಅಯ್ಯೋ ನೀ ಬಂದಬಿಟ್ಟಿ. ನೀ ಯಾಕೆ ಬಂದಿ? ಯಾರ ಕೇಳಿ ಬಂದಿ? ಎಷ್ಟೊತ್ತಿಗೆ ಬಂದಿ? ಯಾವಾಗ ಬಂದಿ? ಸಾಕ್ ಸುಮ್ರಿ. ಅಲ್ರಿ ನಮ್ಮ ಮನಿಗ್ ನಾ ಬರ್ಲಾದ ಇನ್ಯಾರು ಬರ್ತಾರ? ಅಲ್ಲ ನೀ ಹೇಳಾರ್ದು ಕೇಳಾರ್ದು ಯಾಕೆ ಹಿಂಗ್ ಬಂದಿ? ಲಘು ಯಾಕೆ ಬಂದಿನಿ ತವ್ರ ಮನಿಯಿಂದ? ಲಘುನ ನಾ ಬರೋ ಟೈಮಿಗೆ ಬಂದಿನ್ರಿ. ಅಲ್ರಿ ಹೇಳಿ ಕೇಳಿ ಬರಾಕ್ ಇದ್ರಾಗ ಏನೈತಿ? ನಾ ನಿಮ್ ಹೆಂಡತಿ ಇದೀನಿ, ಇದು ನನ್ ಮನೆ ಐತಿ, ನಾ ಆರಾಮ್ ಬಂದಿನಿ. ಅಲ್ಲ ಅಲ್ಲ ನೀವ್ಯಾಕೆ ಹಿಂಗ್ ಮಾತಾಡತ್ತೀರಿ? ಹುಷಾರೇನ್ರಿ? ತಪ್ಪದನ? ಇಲ್ಲ ಹುಷಾರದಿರಿಲ್ರಿ ನೀವು? ಯಾಕೆ ಏನೇನೋ ಮಾತಾಡತ್ತೀರಿ? ನಾ ಹುಷಾರಾದಿನ. ಮತ್ತೆ ಯಾಕೆ ಏನೇನೋ ಮಾತಾಡಕತ್ತೀರಿ? ಅದು ನೀ ಬಂದಿಲ್ಲ, ಆ ಖುಷಿಗೆ ತಡ್ಕೊಳಕ್ ಕಾಲಾರ್ದ ಹಿಂಗೆಲ್ಲ ಮಾತಾಡತ್ತೀನಿ. ಅಲ್ಲ ಇವತ್ ನಮ್ಮ ಮಮ್ಮಿ ಮನೆಯೊಳಗ ಎಷ್ಟು ಮಸ್ತ್ ಪೂಜೆ ಮಾಡಿದ್ರು ಗೊತ್ತನ್ರಿ? ಬರೇ ಪೂಜೆ ಪೂಜೆ ಪೂಜೆ. ಹೇಳದ್ ಕೇಳ್ರಿ, ಶ್ರಾವಣ ಸೋಮವಾರ ಅದ, ಅದಕ್ಕ ಬಾಳ ಚಂದ ಪೂಜೆ ಮಾಡಿದ್ರು. ನಾನ್ ಒಂದ್ ಹೆಜ್ಜೆ ಅಲ್ಲಿ ನಿಂದ್ರಲಾರ್ದಂಗ ಓಡ್ಕೊಂತಾನೆ ಬಂದಿನಿ. ಯಾಕೆ ಹೇಳ್ರಿ? ನಮ್ಮನಾಗ ಪೂಜೆ ಮಾಡೋದ್ ಬೇಡನ? ಇವತ್ತು ಉಪವಾಸ ಇರ್ಬೇಕ್ರಿ. ಯಾರು ನೀನ? ಇರು ಉಪವಾಸ ಇರೇ. ಇವತ್ತು ಒಂದೇ ದಿನ ಅಲ್ಲ, ಇವತ್ತಿರು, ಒಂದು ವಾರ ಇರು, ಒಂದು ತಿಂಗಳಿರು, ಒಂದು ವರ್ಷ ಇರು, ಉಪವಾಸ ಇರು. ನಮಗೂ ಚಲೋ ಹಾಕತ್ತೇವೆ, ನೀವು ಉಪವಾಸ ಇರಬೇಕು. ನಿಮ್ಮ ಅಮ್ಮ ಚಲೋ ಹೇಳಾರ ಬಿಡ್ನಿಂಗ್, ಯಾಕಂದ್ರೆ ನೀವು ಉಪವಾಸ ಇರತ್ತೆ ಹೇಳಲ್ಲ. ಚಲೋ ನೀ ಹಂಗ ಉಪವಾಸ ಇರ. ನಿಮ್ಮ ಅಮ್ಮ ಎಲ್ಲ ನಾ ಒಬ್ಬಂಟ ಅಲ್ರಿ, ನೀವು ಉಪವಾಸ ಇರ್ಬೇಕು ಇವತ್ತ. ಇವತ್ ನೀವು ಉಪವಾಸ, ನಾನು ಉಪವಾಸ. ನನ್ನ ಕೈಲಿ ಆಗಲ್ಲ. ನನಗ ಅಷ್ಟೇ ಅಲ್ಲ, ಡಾಕ್ಟ್ರು ಹೇಳ್ಯಾರ ಏನಂದ್ರ ನೀವು ಯಾವತ್ತೂ ಉಪವಾಸ ಮಾಡಬಾರ್ದು ಹೇಳ್ಯಾರ. ಅದೇ ಡಾಕ್ಟರ್ ಹೇಳ್ದವ್ರು ವಾರದಾಗ ಒಮ್ಮೆ ಉಪವಾಸ ಇದ್ರು ನಡಿತೈತಂತ ಎಲ್ಲಾರು ಹೇಳ್ತಾರ. ನೀವೇನ್ ಒಂದಿನ ಉಪವಾಸ ಇದ್ರಿ ಏನೋ ಆಗೇ ಬಿಡುತ್ತಾನೋ ಲೆಕ್ಕಕ್ಕೆ ಮಾತಾಡತ್ತಿರ್ಲ. ನಮ್ಗೆ ಒಳ್ಳೇದಾಗ್ಬೇಕಂದ್ರ ನೀವು ಉಪವಾಸ ಇರ್ಬೇಕು, ನಾನು ಉಪವಾಸ ಇರ್ಬೇಕು. ನೀವು ಉಪವಾಸ ಇರತ್ತೀರಿ ಇವತ್ತ. ನನ್ ಕೈಲಿ ಆಗಲ್ಲ, ನನ್ ಕೈಲಿ ಆಗಂಗಿಲ್ಲ ಅದು. ಯಾಕ್ರಿ? ಯಾಕ ಉಪವಾಸ ಇರಕಾಗಂಗಿಲ್ಲ? ನೆಗಡಿ ಬಂದೈತೆ, ಅದಕ್ಕೆ ಉಪವಾಸ ಇರಕಾಗಲ್ಲ. ನೆಗಡಿ ತಾನೇ ಬಂದಿದ್ದು, ಮತ್ತಿನ್ನೇನಲ್ಲ, ಆರಾಮಾಗಿ ಉಪವಾಸ ಮಾಡೋಣ್ರಿ. ನೋಡು, ನನಗೇನ್ರಿ ಹೆಚ್ಚು ಕಡಿಮೆ ಆಯ್ತಂದ್ರೆ ನನ್ ಯಾರು ಹೊರ್ತಾಳೆ? ನೀವ್ ಒಬ್ಬಕಿನ ಹೊರಕಾಕತ್ತೇನೆ? ಆಂಬುಲೆನ್ಸ್ ಕರೆಸ್ತೀನಿ ಬಿಡ್ರಿ, ಯಾಕೆ ಚಿಂತೆ ಮಾಡ್ತೀರಿ? ಅದಕ್ಕೂ ರೆಡಿ ಇದ್ದೀನಿ. ನೋಡ್ ನನ್ನ ಕೈಲಿ ಆಗಲ್ಲ. ಈಗ ನೀವ್ ಹಿಂಗ ಮಾತಾಡಕ್ ಹೋಗ್ಬೇಡ್ರಿ, ಹೋಗಿ ಜಳಕ ಮಾಡ್ಕೊಂಬರ್ರಿ, ನಾ ಪೂಜಾಕ್ ತಯಾರು ಮಾಡ್ತೇನೆ. ಇಷ್ಟು ಲಗು ಒಳಗೆ ಹೋಗ್ಬೇಡ. ಈಗ ಹೊರಗಿನ ಬಂದಿ, ಹೊರಗೆ ಬಂದ್ ಕೂಡಲೇ ಒಂದ್ ನಿಮಿಷ ರೆಸ್ಟ್ ತಗೋಬೇಕಿಲ್ಲ? ಒಂದ್ ನಿಮಿಷ ನಾ ಹೇಳೋ ತಕ ಬರಬಾರ್ದನಿ? ಇಲ್ಲೇ ಕುಂದ್ರ, ಇಲ್ಲ ನಿಂದ್ರ ಒಂದ್ ನಿಮಿಷ. ನಾ ಪಟ್ಟ ಹೋಗಿ ಕರಿತೀನಿ, ಅಲ್ಲಿ ತಕ ಬರಬಾರ್ದು. ಇಲ್ಲೇ ಅಲ್ಲೇ ನೀ ಬರಕ್ನೆ. ಅಯ್ಯಪ್ಪ, ಇದನ್ನ ಬೇರೆ ತಂದಿಲ್ಲ, ಯಾವತ್ತೂ ತರಲಾರ್ದ ಇವತ್ತ ಪಾರ್ಸಲ್ ತಂದಿನಿ ನೋಡು. ಆಹಾ, ಸ್ಮೆಲ್ ನೋಡಿದ್ರೆ ಈಗ ತಿನ್ಬೇಕನ್ಸಾತೈತಿ. ಈಕೆ ಬೇರೆ ಬಂದ್ಬಿಟ್ಲಲ್ಲಪ್ಪ. ಇವತ್ತ
ಶ್ರಾವಣ ಸೋಮವಾರ ಬೇರೆ ಅಂತ ಹೇಳಾಳ, ಉಪವಾಸ ಬೇರೆ ಅಂತ. ಇದೇನ್ರೆ ನಾ ಮನಿಗ್ ತಂದಿದ್ದ ಅಕ್ಕಿ ಗೊತ್ತಾಗ್ಬಿಟ್ರೆ ನನ್ನ ಪೂರ್ತಿ ಕಡ್ದ ಇದ್ರೊಳಗೆ ಹೆಂಗ್ ಪೀಸ್ ಅದಲ್ಲ ಹಂಗ್ ಮಾಡಿ ಹಾಕ್ಬಿಡ್ತಾಳ. ಅಯ್ಯಪ್ಪ ಕರೆ ಈಗ ಏನ್ ಮಾಡುದು? ಎಷ್ಟ್ ಚಂದ ಆಸೆಯಿಂದ ಕಷ್ಟಪಡ್ತಂದಲ್ಲಪ್ಪ. ಒಂದ್ ಕೆಲ್ಸ ಮಾಡು, ಅಕ್ಕಿ ಬೇಕಂದ್ರ ಮಾಡ್ಕೊಲ್ಲ ಉಪವಾಸಕ್ಕಿ. ನಾ ಇದನ್ನ ಮ್ಯಾಲ ರೂಮ್ನಾಗ ಇಟ್ಕೋತೀನಿ. ಇಟ್ಕೊಂಡಾಗ ಅಕ್ಕಿ ಪೂಜಿ ಅಡಿಗೆ ಏನಾರ ಮಾಡೋ ಹೊತ್ನಾಗ ನಾ ಮ್ಯಾಲ ರೂಮ್ನಾಗ ಕೂತಿದ್ ಬಿಡು. ಇದ ಚಲೋ, ಯಾಕಂದ್ರ ಇದು ಸೆಟ್ ಆಗಂಗಿಲ್ಲ. ಇದನ್ನ ಒಯ್ದ ಹೊರಗೆ ಒಗಿಬಾರ್ದು. ಇದ್ ನಾನ ತಿನ್ಬೇಕು. ಇದ್ರ ನನ್ ಋಣ ಐತಿ. ಅಕ್ಕಿ ಮೇಲೆ ನಮ್ಮ ಹೆಸರು ಬರ್ದಿರ್ತಾರಲ್ಲ ಹಂಗ ಇದ್ರ ಮೇಲೆಲ್ಲ ನನ್ನ ಹೆಸರು ಬರ್ದಾರ, ನಾನ ತಿನ್ಬೇಕಿದೆ. ಅಲ್ಲ ಈ ನನ್ ಗಂಡಗ್ ಏನಾಗೈತಿ? ಹಿಂಗ್ಯಾಕ್ ಮಾತಾಡತ್ತಾರ ಇವತ್ತು? ಏನೋ ಮಾಡ್ಯಾರ. ಒಳಗ್ ಹೋಗ್ಬಿಡ್ಲೇನ? ಗದ್ಲ ನೋಡೇ ಬಿಡೋಣಂತಡಿ. ರೀ ಏನೋ ಗದ್ಲ ಮಾಡಿದಂಗ ಇರ್ಲ. ಹಾ ನನ್ಗೆ ಯಾಕೋ ನಿಮ್ ಮೇಲೆ ಬಹಳ ಅನುಮಾನ ಬರತೈತಿ. ಏನ್ ಗದ್ಲ ಮಾಡಿರಂತದ? ಗದ್ಲ ಮಾಡಿನಿ. ಅದ ಏನು ಏನ್ ಗೊತ್ತೈತನ? ಗದ್ಲ ಏನು? ಅಡ್ಗಿ ಮನಿ ಫುಲ್ ಕ್ಲೀನ್ ಮಾಡಿಟ್ಟಿನಿ, ಅದ ಗದ್ಲ. ನೀವಾ? ಓನ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿ ಅನ್ಕೊಂಡೆ, ಅಷ್ಟೊಳಗೆ ನೀ ಬಂದ್ಬಿಟ್ಟೆ ನೋಡ. ಯಾಕೋ ನಂಬಕ್ಕಾಗಲ್ದು. ಯಾಕಂದ್ರ ಚಾ ಕುಡ್ದಿಟ್ಟದ್ ಬಟ್ಲನ ಸೈಡಿಗೆ ಇಡಂಗಿಲ್ಲ ನೀವು. ಅಂತಂದ್ರೆ ಹೆಂಗ ಅಡಿಗೆ ಮನಿ ಕ್ಲೀನ್ ಮಾಡ್ತೀರಿ? ಹಂಗಲ್ಲ, ನಾ ಕ್ಲೀನ್ ಮಾಡಿನಿ ನೋಡ್. ನಾ ಕ್ಲೀನ್ ಮಾಡಿ ನಿಂಗ ಅರ್ಥ ಆಗೋಲ್ತದು. ಏನ ಅದೇನ್ ಕೈ ಹಿಂದೆ ಇರೋದು? ಏನ್ ಕೈಯಿಂದ? ಕೈ ಹಿಂದೆ ಏನೋ ಐತಿ. ಏನಾಯ್ತು ನೋಡ್? ಏನೂ ಇಲ್ಲ. ಯಾಕೋ ನಂಬಕ್ಕಾಗವಲ್ ಬಿಡ್ರಿ. ನಿಮ್ ಮೇಲೆ ಯಾಕೋ ಭಾಳ ಡೌಟ್ ಬರತೈತಿ ನನಗ. ಏನ್ ಗದ್ಲ ಮಾಡತ್ತೀರಂತ ಗೊತ್ತಾಗವಲ್ದು. ಮುಂದೆ ಕೈ ಹಿಡಿದಿನಿ, ಎಲ್ಲ ಹಿಡಿದಿನಿ. ಇನ್ನೇನು ಮತ್ತೆ ನವನ? ಆಗ್ಲಿ ನೋಡ್ತೀನಿ. ಏನ್ ಸ್ಮೆಲ್ಲ, ಏನಿದು? ಅದಕ್ಕೆ ಹೇಳೋದು ವೆಜ್ ಊಟಕ್ಕೂ ನಾನ್ ವೆಜ್ ಊಟಕ್ಕೂ ಡಿಫ್ರೆನ್ಸ್ ಇರ್ತಂತೇಳಿ ಲಗು ತೆಗದ. ರೀ ಏನ್ ನಮ್ಮ ಯಜಮಾನ್ರು ನಾ ತವ್ರ ಮನಿಗೆ ಹೋಗಿ ಬರೋ ಅಷ್ಟೊಳಗ ದಿಢೀರ್ ಅಂತ ಬದ್ಲಾಗ್ಬಿಟ್ಟಾರಲ್ಲ. ಅದು ಏನ್ ಗದ್ಲ ಮಾಡ್ಯಾರೋ ಏನೋ ಗೊತ್ತಿಲ್ಲ. ನಾ ಅದನ್ನ ನೋಡಾಕ ಬೇಕು. ರೀ ರೀ ಏನ್ರಿ ಇದು ಇಷ್ಟು ಸ್ಮೆಲ್ ಬರತೈತಿ? ಏನದು? ಏನ್ ಸ್ಮೆಲ್? ಏನು ಇಲ್ಲ, ಬ್ಯಾಡ್ ಸ್ಮೆಲ್ ಬರತೈತ್ರಿ. ಇಲ್ಲ ಅದೇನಾತಂದ್ರ ನೀ ಊರಿಗೆ ಹೋಗಿದ್ದಲ್ಲ, ನೀ ಊರಿಗೆ ಹೋದಕ್ಕೆ ಯಾವಾಗ ಬರ್ತೀವೋ ಏನು ಅನ್ಕೊಂಡ ಹೋಟೆಲಿಂದ ಪಾರ್ಸಲ್ ತರಿಸಿದ್ನಿ. ವೆಜ್ ಊಟ ಪಾರ್ಸಲ್ ತರಿಸಿದ್ನ, ಊಟ ಮಾಡೋಣ ಅಂತ ಹೇಳಿ. ಅದು ನೀ ಉಪವಾಸ ಅಂದಿಲ್ಲ. ಮತ್ತೆ ನನಗೆ ಇನ್ನೇನು ಆಗಿತ್ತು ಅಂಜಿಕೆಗೆ ಮ್ಯಾಲ ಬಂದು ಕೂತ ತಿಂದ್ಬಿಡ್ನ ಅಂತ ಹೇಳಿ ಬಂದ. ತಗದ್ ನೋಡ್ರಿ, ಹಳಸಿ ಗಿಳಿಸಿ ಐತಿ ಅನ್ನೋ ವಾಸನೆ ಭಾಳ ಬರತೈತಿ. ತಗದ್ ನೋಡ್ರಿ. ಹಳಸೈತಿ? ಅದೇ ಮತ್ತೆ ಎಷ್ಟು ವಾಸನೆ ಬರತೈತಲ್ರಿ? ಹಳಸಿಲ್ಲ. ನಾ ಒಂದ್ ಕೆಲಸ ಮಾಡ, ನಾ ತಿಂದು ಬರ್ತೀನಿ, ನೀನ್ ನಡಿ. ಏನ್ ಅವಾಗಿಂದ ನೋಡಾತೀನಿ ನನ್ನ ನಡಿ ಅಂತ ಹೊರಗ ಹಾಕಾಕತ್ತೀರಿ. ಏನಾಯ್ತು? ನಾನ್ ನೋಡ್ಬೇಕು, ತೆಗೀರಿ ನೀವು. ಇಲ್ಲ, ಇದು ಚಲೋ ಸ್ಮೆಲ್ ಐತಿ. ಏನಾಗೈತಿ? ಹಳಸಿಲ್ಲ, ಏನೋ ಅದು ಹೋಟೆಲ್ ಈಗ ಫ್ರೆಶ್ ಆಗಿ ಮಾಡಿಕೊಟ್ಟಾರ ಪಾಪ. ತಗದಾರ ತೆಗೀರಿ, ಗೊತ್ತಾಕೈತಿ. ಈಗೇನ್ ಬಿಡಂಗೇ ಇರಲ್ಲ ಮರಾಯ. ಅಲ್ಲ ಇವತ್ ನೀವ್ ಒಂದ್ ತಿನ್ನಕ್ಕೂ ಬಿಡಂಗಿಲ್ಲ. ಯಾಕಂತಂದ್ರ ಇವತ್ತು ಉಪವಾಸ ಇರ್ಬೇಕಂತ. ಹಂಗಂದಿ? ಹಾ ರೀ. ಅಯ್ಯೋ, ನೀವ್ ಒಳ್ಳೆ ಇದನ್ನ ತರ್ಸ್ಕೊಂಡ್ ಕುಂತೀರಿ. ತೆಗೀರಿ ಅದನ್ನ ಫಸ್ಟ್. ಈಗ ತೆಗಿಬೇಕು. ತೆಗೀರಿ. ಮೊದ್ಲ ಸ್ಮೆಲ್ ಏನೋ ನಾತಿ ಮತ್ತೆ ಇಲ್ಲ. ನೋಡ್ರಿ ಏನಿದು? ಏನ್ರಿ ಅದ? ಈ ಚಿಕನ್ ಕೊಟ್ಟಾನ. ಚಿಕನ್ ನಮ್ ಮನ್ಯಾಗ ಚಿಕನ್ ತಿನ್ನಂಗಿಲ್ರಿ, ಗೊತ್ತೈತಿಲ್ ನಿಮ್ಗ? ಅದನ್ನ ತಗೊಂಡ್ ಬಂದಿರಿ. ಅಲ್ಲ ಶ್ರಾವಣ ಸೋಮವಾರ ಬೇರೆ ಅದ. ನಾನು ವೆಜ್ ಅಂತ ಹೇಳಿದ್ದೆ, ಅವನ್ ನಾನ್ ವೆಜ್ ಕಳ್ಸ. ನಾ ಏನ್ ಮಾಡ್ಲಿ? ಗೊತ್ತೈತ್ರಿ ನನಗ ನೀವೇನೋ ಗದ್ಲ ನಡೆಸಿರಿ ಅಂತ ಹೇಳಿ. ಏನ್ ನಡ್ಸಿನಿ? ಸುಮ್ಮನೆ ಹಂಗೆಲ್ಲ ಮಾತಾಡ್ನಿ. ನೋಡು, ನೀನು ಗಂಡನ ಮನೆಯಾಗಿದ್ದ ನನಗೆ ಅಡಿಗೆ ಮಾಡಿ ಹಾಕಿದ್ರೆ ನಾ ಹಿಂಗೆಲ್ಲ ಮಾಡ್ತಿದ್ನೆ. ನನಗೂ ಅಡಿಗೆ ಮಾಡಿ ಸಾಕಾಗಿತ್ತು. ಅದಕ್ಕೆ ಒಂದು ದಿನ ಪಾರ್ಸಲ್ ಹೇಳಿದ್ನೆ. ಅದು ಹಂಗ ಪ್ಯೂರ್ ವೆಜ್ ಅಂತ ಹೇಳಿ ಅವ್ನು ಪ್ಯೂರ್ ನಾನ್ ವೆಜ್ ಕೊಟ್ಟ. ನಾ ಏನ್ ಮಾಡ್ಲಿ? ಒಂದು ಕೆಲಸ ಮಾಡ್ತಾನ, ಹೊರಗ ಚಲ್ತನ. ನಾ ಇದನ್ನ ತಿನ್ನಂಗಿಲ್ಲ, ಹೊರಗೆ ಚಲ್ತನ. ನೀ ಸುಮ್ ಹೋಗ್ನಿ, ಚಲ್ತನ. ನನಗದೇನು ಗೊತ್ತಿಲ್ರಿ. ಮೊದಲು ಅದನ್ನ ಹೋಗಿ ಬಿಸಾಕ್ ಬರ್ರಿ. ಬೇಕಾಗ್ತಿಲ್ಲ, ಹೋಗಿ ನನ್ ಕಣ್ಣು ಒಂದು ಕಾಣ್ಸಕ್ ಹೋಗ್ಬೇಡ್ರಿ. ಬಿಸಾಕ್ ಬರ್ರಿ.
ಹಂಗ ಬರುವಾಗ ಒಂದ್ ಸೋಪ್ ಹೋದ್ರು ಚಿಂತಿಲ್ಲ, ಜಳಕ ಮಾಡ್ಕೊಂಡ ಒಳಕ್ ಬರ್ರಿ. ಆಯ್ತಾಯ್ತು ಸುಮ್ಮನೆ ಮೊದ್ಲು ಹೊರಗೆ ಹೋಗೋದ್ ಬರ್ರಿ. ಹೋಗ್ರಿ, ಹೋಗಿ ಜಳಕ ಮಾಡ್ಕೋರಿ ಮೊದಲ. ಒಗಿತೀನಿ ಬಿಡು. ಅಲ್ಲ ಇದಕ್ಕ ಅಂದ್ರೆ ನೀವ್ ಇಷ್ಟೊತ್ತ ನಾಟಕ ಮಾಡಿದ್ದು, ಹೊರಗೆ ಹೋಗು ಅದನ್ನ ಮಾಡೋ, ನಾ ಅಡಿಗೆ ಮನಿ ಕ್ಲೀನ್ ಮಾಡೀನಿ. ಇಲ್ಲ ನಿಮಗ ಅದು ಉಪವಾಸ ಇದ್ನಲ್ಲ, ಅದಕ್ಕೆ ಮತ್ತೆ ಇದು ಹೊರಗೆ ಹೋಗಿರಿ. ಆಯ್ತು ನಾ ಹೊರಗೆ ಹೋಗಿತೀನಿ ಬಿಡ. ನೀ ಇದು ಮಾಡಬೇಡ, ನೀ ಸುಮ್ ಕೊಡಿ. ಒಗಿತೀನಿ ಬಿಡು, ಹೊರಗೆ ಒಗಿತನ. ಹೋಗಲ್ ಬರ್ರಿ, ಮತ್ತಿಂದ ಹಿಂದಿರಿ ನೀವೆಲ್ಲರ. ಇಲ್ಲ ರೀ ರೀ ಜಳಕ ಮಾಡ್ರಿ ಅಂತ ಹೇಳಿದ್ದಿಲ್ಲ ನಿಮ್ಗೆ. ಇನ್ನ ಮಾಡಿಲ್ಲ, ತಿನ್ನಾಕತ್ತಿದ್ಲ. ನೀವ ನಾಕ್ ತಿನ್ನತಿರ್ಲಿಲ್ಲ, ಅದು ನಾಯಿ ತಿನ್ನಾಕತ್ತಿದ್ದಿಲ್ಲ, ಅದಕ್ಕೆ ನಾಕ್ ಜಳಕ ಮಾಡಿಲ್ಲ. ನಾಯಿ ತಿನ್ನಾಕತ್ತಿದ್ದು ನೀವು ಜಳಕ ಮಾಡಿಲ್ಲ? ಅಂದ್ರೆ ಅದು ನಾಯಿ ತಿನ್ನಾಕತ್ತಿದ್ದಿಲ್ಲ, ಅದ್ ನೋಡ್ಕೋತ್ ನಿಂತ್ಬಿಟ್ಟಿದ್ನ. ಯಾಕ ಬಿಟ್ಟಿ ತಿನ್ಬೇಕಂತ ಮಾಡಿದ್ರೆ? ಇಲ್ಲ ನಾ ಬಿಟ್ಟಿದ್ದು ಅದ್ ತಿನ್ನಾಕತ್ತಿದ್ದು. ಅಂದ್ರೆ ನಾ ಬಿಟ್ಟಿದ್ನಲ್ಲ, ಅಂದ್ರೆ ಬಿಟ್ಟಿದ್ದಂದ್ರೆ ಏನ್ ಹೇಳ? ಅದ ಏನ್ ಬಿಟ್ಟಿದ್ರಿ? ನಾ ಹಿಂಗ್ ತಿಂದ ಮುಳೆ ಬಿಸಾಕಿದ್ನಲ್ಲ. ಇಲ್ಲ ಮತ್ತೆ ಅದು ಬಾಕ್ಸ್ ತೆಗೆದ್ಬಿಟ್ಟು ಹಿಂಗ್ ಚೆಲ್ಲಿದ್ನಲ್ಲ, ಅದನ್ನ ಹೇಳಿದ್ನಿ. ಅಲ್ರಿ, ಎಲ್ಲರ ದೂರ ತಗೋಗಿ ಚೆಲ್ರಿ ಅಂತ ಹೇಳಿದ್ನಿಲ್ಲ ನಾನು. ಇಲ್ಲ ಹಿಂದೆ ಚೆಲ್ಲಿರಿ, ಆ ನಾಯಿ ಗುದ್ದಾಡ್ ತಿನ್ನಕತ್ತವ, ಅದನ್ನ ನೋಡಕ್ ಎಲ್ಲಾರಕ್ ಬಂದಿನಿ ನೋಡ್ ನಾ ನಿಮ್ಗ. ನೋಡ, ಒಂದು ಮೂಳೆ ತಿನ್ನಕ ಎಲ್ಲಾ ನಾಯಿಗಳು ಮತ್ತೆ ಜಗಳ ಬೇಕಲ್ಲ. ಯಾಕ? ಅಂದ್ರೆ ಮಿಕ್ಕಿದ್ದ ಎಲ್ಲಾ ಮೂಳೆಗಳನ್ನ ನಾನು ತಿನ್ನಿ. ರೀ ಏನ್ರಿ ಏನ್ ಮಾಡತ್ತೀರಿ ನೀವು? ಬರ್ರಿ, ಸ್ವಲ್ಪ ಕೆಲ್ಸದ. ನೀವು ಏನೇನಂತ ಕೇಳ್ಕೊತ ಕುಂತಿರಲ್ರಿ, ಬರ್ರಿ ಹೋಗೋಣ. ಏನು ಹೇಳ ಫಸ್ಟ್? ಹೋಗೋಣ ಬರ್ರಿ. ಎಲ್ಲ ಹೋಗುದು ಹೇಳ ಫಸ್ಟ್. ನಾವು ಮಾರ್ಕೆಟಿಗೆ ಹೋಗಿ ಒಂದ್ ಪುಟ್ಟದ ಬೆಕ್ಕಿನ ಮರಿ ತರೋಣ ಬರ್ರಿ. ಬೆಕ್ಕಿನ ಮರಿ? ಹಾ ರೀ. ಬೆಕ್ಕಿನ ಮರಿ ಯಾಕೆ ಸಾಕಾಕ? ಅದನ್ನ ಯಾಕೆ ಸಾಕ್ಬೇಕು? ಮತ್ ಇನ್ನೇನ್ ಸಾಕುಣ್ರಿ? ನೋಡು, ನಿನಗ ನಾ ಸಾಕ್ತೀನಿ, ನನಗ ನೀ ಸಾಕ್, ನಾವಿಬ್ರು ಸೇರಿ ಒಂದು ಹುಟ್ಟು ಹಾಕೋಣ. ನೀವ್ ಹುಟ್ಟ ಹಾಕೋದ್ ನಾನ್ ನೋಡಿನಿ. ಅಲ್ಲಿ ನಮ್ ಬಾಜು ಮನೆ ಐತಲ್ರಿ, ಬಾಜು ಮನೆ ಒಳಗ ಒಂದು ಪುಟ್ಟದಾದ ಬೆಕ್ಕಿನ ಮರಿ ಐತ್ರಿ. ಅದು ಎಷ್ಟು ಕ್ಯೂಟ್ ಐತಂದ್ರ ಅದಕ್ ಮುತ್ತು ಕೊಟ್ಟು 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 ನಾನಂತೂ ಹುಚ್ಚಾಗ್ಬಿಟ್ಟಿನಿ ಬೆಕ್ಕಿಗೆ. ನನಗ ಒಂದಿನ ಕೊಟ್ಟಿಲ್ಲ. ಈಗ ಬೆಕ್ಕಿನ ಮರಿ ತಗೊಂಡ್ ಬರ್ರಿ ನನಗ. ಬೆಕ್ಕಿನ ಮರಿ ಎಲ್ಲ ಆಗಲ್ಲ. ಇನ್ನೇನ್ ಆಗ್ಬೇಕು? ಅದು ಬೇಡ. ಮತ್ ಯಾವ್ದ್ ಬೇಕ್ರಿ? ಒಂದ್ ಕೆಲ್ಸ ಮಾಡು. ಏನು? ನೀ ಸಾಕಬೇಕ? ನಾನ್ ಸಾಕಬೇಕಾ? ಬೆಕ್ಕಿನ ಮರಿ ತರ್ಲೇಬೇಕು ನಾನು. ಬೆಕ್ಕಿನ ಮರಿ ಎಲ್ಲ ಒಂದು ಪ್ರಾಣಿ ಸಾಕ್ಬೇಕಿಲ್ಲ ಒಟ್ಟ. ಯಾವ ಪ್ರಾಣಿ? ಒಂದು ನಾಯಿ ಮರಿ ಸಾಕಳು, ದೊಡ್ಡದು. ಅದು ಹಿಂಗ್ ಬಾಯಿ ತೆಗಿತಂದ್ರ ನೀವ್ ಒಳಗ ಹೋಗಿರ್ಬೇಕು. ನಾ ಯಾಕ್ರಿ ಒಳಗ್ ಹೋಗ್ಲಿ? ಚಿಚಿ, ನನಗ್ ನಾಯಿ ಮರಿ ಬೇಡಪ್ಪ. ನಾಯಿನೇನಾರ ಮುದ್ದಾಡಕ್ ಆಗತ್ತಾನ? ಅದ ಬೆಕ್ಕಿನ ಮರಿ ತಂದ್ರ ಆರಾಮಾಗಿ ಮುದ್ದಾಡ್ಕೊಂಡ್ ಟೈಮ್ ಪಾಸ್ ಮಾಡ್ಬೋದ್ರಿ. ನನಗ್ ಬೆಕ್ಕ ಬೇಕ್ರಿ. ಮುದ್ದು 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 ನೋಡು, ಅಲ್ಲಿ ಬರೇ ಹಗಲ ರಾತ್ರಿ ಅದನ್ನ ಮುದ್ದಾಡ್ಕೊಂಡ್ ಕೂತ್ರೆ ನನ್ನ ಯಾರು ಮುದ್ದಾಡವ್ರು? ನನಗ ನಾಯಿ ಬೇಡ ಅಷ್ಟೇ, ಬೆಕ್ಕ ಬೇಕು. ನನಗ ಬೆಕ್ಕ ಬೇಡ, ನಾಯಿನ ಬೇಕು. ನನಗ್ ಬೆಕ್ಕ ಬೇಕು. ನಾಯಿನ ಬೇಕು. ಬೆಕ್ಕ ಬೇಕು. ನಾಯಿ. ಬೆಕ್ಕ ಬೇಕು. ನಾಯಿ. ಬೆಕ್ಕು. ನಾಯಿ. ಬೆಕ್ಕು. ನಾಯಿ. ಬೆಕ್ಕು. ನಾಯಿ. ಬೆಕ್ಕು. ನಾಯಿ. ನೀವು ಬೆಕ್ಕು. ನೀ ನಾಯಿ. ಬೆಕ್ಕು 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 ಬೆಕ್ ಬೇಕು. ಬೆಕ್ಕು ಬೆಕ್ಕು ಬೇಕಷ್ಟೇ ನನಗೆ. ಹಿಂಗೆ ಯಾಕೆ ಬೈದಾಡ್ಕೊಳಕತ್ತೀವ? ನಾನ್ ನೀನು ನಾಯಿ ಅಂದಾಗ ನೀನು ಬೆಕ್ಕ ಅಂದಂಗ ಇದು ಬೇಡ. ಒಂದ್ ಕೆಲಸ ಮಾಡು. ಏನು? ಈಗ ಬೆಕ್ಕು ಸಾಕಿದ್ರೆ ಏನ್ ಪ್ರಾಬ್ಲಮ್ ಅನ್ನೋದು ಹೇಳ್ತಾನೆ. ಬೆಕ್ಕು ನೋಡು, ಅಲ್ಲಿ ಹೋಗೋದು ಹುಚ್ಚು ಐತತಿ, ಇಲ್ಲೇ ಕಕ್ಕ ಮಾಡ್ತೈತಿ, ಅಲ್ಲಿ ಇನ್ನೆಲ್ಲ ಓಡ್ ಹೋಗತಿ, ಕೂದಲು ಉದುರಿಸ್ತೈತಿ. ನಾವು ಊಟ ಮಾಡೋ ಹೊತ್ತ ಕೂದಲು ಬಿದ್ರ ಆ ಕೂದಲ ತಿಂದು ನಾವು ಸಾಯ್ಬೇಕಾಕೈತಿ. ನಾಯಿನೂ ಮಾಡ್ತೈತಿ, ಅದಕ್ಕ ನಾವ್ ಬೆಕ್ಕ ತರೋಣ್ರಿ. ಅಷ್ಟಲ್ಲ, ಅದು ನೀ ಓಪನ್ ಮಾಡಿ ಇಟ್ಟಂದ್ರ ಬಂದ ಹಾಲು ಕುಡಿತೈತಿ. ಬೆಕ್ಕ ಸಾಕೋಣ್ರಿ. ನೋಡು, ಅದಷ್ಟೇ ಅಲ್ಲ, ಅಪೋಷಕುನ ಬೆಕ್ಕ. ನಾವಾದ್ರೂ ಚಲೋ ಕೆಲ್ಸ ಕೊಟ್ಟಿರ್ತೀವಿ ಅನ್ಕೋ, ಅಂತ ಟೈಮ್ ಒಳಗೆ ಬೆಕ್ಕ ನೋಡಿ ಹೋದಿವಂದ್ರ ನಮಗ್ ಕೆಲ್ಸ ಆಗಂಗಿಲ್ಲ. ನಾಯಿ ಅಂದ್ರ ಶುಭ ಶಕುನ. ಹೆಂಗಂದ್ರ ದತ್ತಾತ್ರೇಯ ಜೋಡಿ ಇರ್ತೈತಿ, ಅದು ದೇವ್ರ ದತ್ತಾತ್ರೇಯ ಜೋಡಿ ಇರ್ತೈತಿ. ಅದಕ್ಕೆ ನಾಯಿನ ಸಾಕೋಣ. ಆದ್ರ ಬೆಕ್ಕಿತ್ತಂದ್ರ ನನ್ ಜೋಡಿ ಆರಾಮಾಗಿ ಆಟ ಆಡ್ಕೊಂಡಿರ್ತೈತ್ರಿ, ನಂಗ್ ಟೈಮ್ ಪಾಸ್ ಆಗ್ತೈತ್ರಿ. ತಲೆನ ತಿನ್ನಂಗಿಲ್ಲ. ನಾ ಬೆಕ್ಕಿತ್ತಂದ್ರ ಬೆಕ್ಕಿನ ಜೋಡಿ ಕುಂತ್ ಬಿಡ್ತೇನ. ನಿನಗೆ ಅರ್ಥ ಆಗೋಲ್ತ. ನಾಯಿ ಒಂದ್ ಕಡೆ ಕಟ್ಟಿರ್ತೀವಿ, ಅದೆಲ್ಲ ಅಲ್ಲೇ ಮಾಡ್ತೈತಿ. ಬೆಕ್ಕ ಕಟ್ಟಾಕತ್ತೇನ? ಇಲ್ಲ. ಅದಕ್ಕೆ ನಾಯಿನ ಸಾಕೋಣ. ಸುಮ್ಕೊಂಡ್ರಿ. ಬೆಕ್ಕ ಬೇಕ್ ನನಗ. ಬೆಕ್ಕ ಸಾಕೊಂಡ್ರೆ ಬೆಕ್ಕ ತರೋಣ್ರಿ. ಇಲ್ಲ, ನಾಯಿ ಚಲೋ. ನನಗ್ ಬೆಕ್ಕ ಬೇಕು. ಒಂದ್ ಕೆಲ್ಸ ಮಾಡ. ಏನು? ಈಗ ನೀ ಬೆಕ್ಕಂತಿ, ನಾನ್ ನಾಯಿ ಅಂತಾನೆ, ಇಬ್ಬರು ನಡು ಬೇಡ. ಯಾರಿಗ 4 ಮಂದಿಗೆ ಫೋನ್ ಮಾಡಿ ಕೇಳು, ಇಲ್ಲ ಅವ್ರ ಹತ್ರ ಹೋಗಿ ಕೇಳ್ಬಿಡ್. ಯಾರು ಯಾವ ಚಲೋ ಅಂತಾರ ಅದನ್ನ ಸಾಕೋಣ. ಪಂಚಾಯತಿ ಸೇರ್ಸ್ರಿ. ಇದಕ್ಕ ಪಂಚಾಯತಿ ಸೇರ್ಸ್ಬಿಟ್ಟು ಕೇಳ್ಬಿಟ್ಟು ಆಮೇಲೆ ಕೊಡ್ಸ್ರಿ ನನಗ. ಏನ್ರಿ ನಾವೊಂದ್ ಆಸೆ ಪಟ್ಟಿನ ಕೊಡ್ಸಕ್ ಆಗಂಗಿಲ್ಲ, ನನಗ್ ಬೆಕ್ಕ ಬೇಕು. ನೋಡು, ಇದು ಪಂಚಾಯತಿ ಅನ್ನೋ ಪ್ರಶ್ನೆ ಅಲ್ಲ. 4 ಮಂದಿ ಕೇಳು, 4 ಮಂದಿ ಅನುಭವಿಸಿರ್ತಾರಲ್ಲ,
ಯಾವ್ದು ಚಲೋ ಅಂತಾರ ಅದನ್ನ ಸಾಕೊಂಡು ನಂದಲ್ಲ ನಿಂದಲ್ಲ ಹಂಗ ಮಾಡು. ಆಯ್ತು, ಅದ್ ಯಾರನ್ನ ಕೇಳ್ಕೊತೀರ ಕೇಳ್ಕೊರಿ, ನಾನು ಕೇಳ್ಕೊತೀನಿ, ನಾನು ಬಿಡುದಿಲ್ಲ. ನಾನು ಕೇಳ್ತೀನಿ, ನಾನು ಕೇಳ್ಕೊತೀನಿ. ಆಯ್ತು ಕೇಳ್ಕೊಂಡ್ ಬಾ. ಕೇಳುವೆ ನೋಡ್ರಮ್ಮ, ನೀ ಹೇಳಿದ್ ನನಗೆ ಅರ್ಥ ಆಯ್ತು. ಅಲ್ಲೋ ಇಷ್ಟು ಖರ್ಚು ಮಾಡಿ ಇಷ್ಟು ದೊಡ್ಡ ಮನೆ ಕಟ್ಸಿದಿ, ರಾತ್ರಿ ಇದು ಕಾಯಕ್ಕೆ ಒಂದು ಭದ್ರತೆ ಬೇಕು ಬೇಡ? ಅದಕ್ಕೆ ನೀ ಒಂದು ಕೆಲಸ ಮಾಡು, ಬೆಕ್ಕು ಮತ್ತು ನಾಯಿ ಈ ಎರಡು ವಿಚಾರಕ್ಕೆ ಬಂತಂದ್ರೆ ನೀ ನಾಯಿ ಸಾಕೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ನಾಯಿಗೆ ಇನ್ನೊಂದು ಹೆಸರು ನಿಯತ್ತು. ಅದಕ್ಕೆ ರಾತ್ರಿ ನೀ ಮುಕ್ಕೊಂಡ್ರು ಈ ನಿನ್ನ ಮನೇನ ಅದು ಭದ್ರವಾಗಿ ಕಾಯ್ತೈತಿ. ಅದಕ್ಕೆ ನೀ ಏನು ಮಾಡ್ಬೇಕಂದ್ರೆ ನಾಯಿ ಸಾಕೋದ ಸೂಕ್ತ ಅಂತ ನನ್ನ ಅನಿಸಿಕೆ ನೋಡಪ್ಪ. ಈಗ ನೋಡೆ, ಬ್ಯಾಂಕ್ನವ್ರ ಸತ್ಯಕ್ಕೆ ಆ ನಾಯಿ ಸಿಂಬಲ್ ಇಟ್ಕೊಂಡಿರ್ತಾರ. ಯಾಕೆ ಇಟ್ಕೊಂಡಿರ್ತಾರ? ಅದು ನಿಯತ್ತಿಂದ ಐತೆ ಅನ್ನೋದಕ್ಕೆ ಆ ಸಿಂಬಲ್ ಇಟ್ಕೊಂಡಿರ್ತಾರ. ಅದಕ್ಕೆ ನೀ ಏನ್ ಮಾಡು, ನಾಯಿ ಸಾಕೋದ ಸೂಕ್ತ ಅಂತ ನಾನು ಅನಿಸಿಕೆ ನೋಡಪ್ಪ. ಹಂಗಂದಿ? ಹೌದೌದೌದು, ಚಲೋ ಹೇಳಿದ್ನಲ್ಲ. ನನ್ನ ಹೆಂಡತಿಗೆ ನಾ ಇದನ್ನ ಬರ್ಕೊಂಡೆ, ಈಗ ಹೋಗಿ ಅದನ್ನ ಹೇಳ್ತಾನೆ, ನಾ ಇನ್ನ ಸಾಕೋಣ. ಅಷ್ಟು ಮಾಡ. ಹಾ ಅಣ್ಣಾರ, ನಮ್ಮ ಮನಿಯೊಳಗ ನಾನಿದ್ರ ಬೆಕ್ ಸಾಕ್ಬೇಕನ್ನತೀನಿ, ನನ್ ಗಂಡ ಇದ್ರ ನಾಯಿ ಸಾಕೋಣ ಅನ್ನತಾನ. ಈ ಬೆಕ್ ಮತ್ ನಾಯಿ ಇವ್ ಎರಡರೊಳಗ ಯಾವ್ದ್ ಸಾಕಿರ್ ಚಲೋ ಆಗ್ತೈತ್ರಿ? ನೋಡಮ್ಮ, ಬೆಕ್ಕೆ ಸಾಕು. ಹಾ, ಬೆಕ್ಕು ಸಾಕೋದ್ರಿಂದ ನಮ್ಮ ಮನೆ ಭಾಳ ಇದು ಒಳ್ಳೇದಾಕೈತಿ. ಬೆಕ್ಕು ನಿನ್ನ ಮನೆ ಎಲ್ಲ ಕಾಯ್ತೈತಿ, ಯಾರಿಗೂ ಕಡಿಯೋದಿಲ್ಲ. ಹಾ, ಪಾಪು ಗೀಪು ಮನೆಯಲ್ಲಿದ್ರು ಅವ್ರದ್ದು ಯಾರಿಗೂ ಏನು ಮಾಡೋದಿಲ್ಲ. ನಾಯಿ ಆದ್ರೆ ಕಡಿತೈತಿ. ಆಮೇಲೆ ನಿಮ್ಮ ಮನೆ ಒಳಗೆ ಇಲಿ ಪಲಿ ಎಲ್ಲ ಇದ್ರು ಯಾವ ಬರೋದಲ್ಲ. ಬೆಕ್ಕಿದ್ರೆ ನಿಮ್ಮ ಮನೆ ಎಲ್ಲ ಕ್ಲೀನಾಗಿರ್ತೈತೆ. ಅವು ಬರೋದಲ್ಲ ಮನೆಯಲ್ಲಿ. ಬೆಕ್ಕಿದ್ರೆ ನೋಡಿದ ತಕ್ಷಣ ಅವು ಮನೆ ಬಿಟ್ಟು ಹೊರಗೆ ಹೋಗ್ತೇವೆ. ಎಲ್ಲ ಒಳ್ಳೇದೈತಿ. ಮತ್ ನನ್ ಗಂಡ ಬೆಕ್ ಸಾಕೋಣ ಅಂದಾಗ ಒಂದ್ ಮಾತಂದರಿ, ಬೆಕ್ ಅಂದ್ರ ಅಪ್ಸಕಣ ಅಂತ ಹೇಳಣ. ಅದೇನ್ ಅಪ್ಸಕನ ಶುಭಶಕನ ರೀ? ಇಲ್ಲ, ಶುಭ ಶಕ್ತಿ. ಹೌದಿಲ್ರಿ, ನನ್ ಗಂಡಗ್ ಬಡ್ಕೊಂಡೆ, ಅವ ನಂಬವಲ್ಲಾಗ್ಯಾನ. ಅದು ಒಂದು ಪ್ರಾಣಿ ಅಲ್ಲನ್ರಿ? ಅದಕ್ಕ ನೀವ್ ಹೇಳಿರ್ಲ ನಂಗ್ ತೀರಾ ಚಲೋ ಆತು. ಹೋಗಿ ಈಗ ನನ್ ಗಂಡಗ್ ಹಠಾನ ಹಿಡಿತೀನಿ, ನಾನು ಬೆಕ್ಕ ಸಾಕೋಣ ಅಂದ್ರೆ ಬೆಕ್ಕ ಸಾಕೋಣ ಅಂತ ಹೇಳ್ತೀನಿ ನಾ. ರೀ 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 ಬರ್ರಿ, ಇಲ್ಲಿ ನಿಮ್ ಜೋಡಿ ಮಾತಾಡೋದದ. ಏನ್ ಮಾತಾಡೋದು? ನಾ ಇನ್ನ ಸಾಕ್ಬೇಕು. ನಾ ಎಲ್ಲಾ ಹತ್ರ ಕೇಳ್ಕೊಂಡ್ ಬಂದಿನಿ. ನಾ ಇನ್ನ ಹೇಳಾರ ನಾ ಇನ್ನ ಸಾಕೋದು. ನಾನು ಎಲ್ಲರ ಹತ್ರ ಕೇಳ್ಕೊಂಡ ಬಂದೇನಿ, ಬೆಕ್ಕನ ಹೇಳ್ಯಾರ ಬೆಕ್ಕನ ಸಾಕೋದು. ಅಯ್ಯೋ, ನಿನ್ಗೇನು ಹೇಳಿದ್ರೆ ಅರ್ಥ ಆಗೋಲ್ತು. ನಾಯಿ ಸಾಕೋದ್ ಚಲೋ ಅಂದಾರ, ನಾಯಿನ ಸಾಕೋಣ. ನನಗೂ ಹೇಳ್ಯಾರ ಬೆಕ್ ಸಾಕೋದ ಚಲೋ, ಬೆಕ್ಕನ ಸಾಕು ಅಂತ ಹೇಳ್ಯಾರ, ಬೆಕ್ಕ ಸಾಕೋದು. ಒಂದ್ ಕೆಲ್ಸ ಮಾಡು, ಏನು? ನಮ್ಮ ಮನೆಗೆ ಹಾಲಾಗ್ತಂದ ಬಸಯ್ಯ, ಅವನು ಫೋನ್ ಮಾಡಿ ಕೇಳೋಣ, ಅವ್ ಯಾವ್ದು ಚಲೋ ಅಂತಾರ ಅದನ್ನ ಸಾಕೋಣ. ಕೇಳ್ರಿ ಕೇಳ್ರಿ, ಯಾರನ್ ಕೇಳ್ತಾರ ಕೇಳ್ರಿ. ನಾನು ಅದನ್ನ ಕಾಯತ್ಲ. ಇನ್ನ ಎಷ್ಟು ಮಂದಿ ಕೇಳ್ತಾರ ಕೇಳ್ರಿ. ಊರ್ ಮನ್ ಸಾತಿಲ್ಲ ನಿಮ್ಗ? ಕೇಳ್ರಿ ಕೇಳ್ರಿ, ಯಾರನ್ ಕೇಳ್ತಾರ ಕೇಳ್ಬಿಡ್ರಿ. ಕೇಳ್ರಿ, ನಿಮ್ದು ಆಗ್ಲಿ. ಮಾಡತಕ್ಕ ಸುಮ್ ಕೂಡ ಸ್ಪೀಕರ್ ಹಾಕ್ತೀನಿ, ಕೇಳಿಸ್ಕೊ. ಏ ಬಸಯ್ಯ, ಹೇಳಿ ಸೊಕ್ಕರು. ಈಗ ನಮ್ಮ ಮನ್ಯಾಗ ನನಗ ನನ್ನ ಹೆಂಡತಿಗೆ ಜಗಳ ಆಗತ್ತೈತಿ. ಏನಂದ್ರ ಆಕಿ ಬೆಕ್ಕ ಸಾಕೊಳತ್ತಾವ, ನಾನ್ ನಾಯಿ ಸಾಕೊಳತ್ತೀನಿ. ನಮ್ಮ ಮನ್ಯಾಗ ಯಾವ ಸಾಕಿದ್ರೆ ಚಲೋ? ನೋಡ್ರಿ, ಒಂದು ಕೆಲಸ ಮಾಡ್ರಿ, ಈ ನಾಯಿನೂ ಬೇಡ, ಈ ಬೆಕ್ಕೂ ಬೇಡ, ಒಂದು ಚಲೋ ಆಕಳ ಸಾಕ್ರಿ, ಹಾಲು ಕೊಡ್ತೈತ್ರಿ ಅದು. ತಾಳ್ಬಿಡಪ್ಪ, ಮೇಲೆಲ್ಲ ನಿಮ್ಮ ಅಪ್ಪ ತಂದು ಹಾಕಲ್ಲ ನಿಲ್ಲಿ. ಸಾಕ್ರಿ, ನೀವ್ ಅದಿರಲ್ಲ ಮೇವ್ ತರಕಂತ ಈ ಗಾತ್ರದಾಗ ಅದಿರಲ್ಲ, ಹೋಗಿ ಹೊತ್ಕೊಂಡ್ ಬರ್ರಿ ಅಂತ ಹಿಂಗ 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 ಸಾಕ್ರಿ, ನಡಿತೈತಿ, ಪರವಾಗಿಲ್ಲ, ಸಾಕ್ರಿ. ಹಂಗೆಲ್ಲ ಆಗಲ್ಲ, ನಾಯಿನ ಸಾಕೋಣ. ಆಯ್ತ್ ತಡ್ರಿ, ನನ್ ಕಡೆನೂ ಒಬ್ರು ಅದಾರ, ನಾನು ಕಾಲ್ ಮಾಡಿ ಕೇಳ್ತೀನಿ. ಮಾಡ ನಮ್ ಗುರುಜಿಗೆ ಕಾಲ್ ಮಾಡ್ತೀನಿ. ಸ್ಪೀಕರ್ ಇಟ್ಟಿನ್ ಕೇಳಿಸ್ಕೊರಿ. ಹಲೋ ಶರಣು ತಾಯಿ. ಗುರುಜಿ, ನಾನ್ ಮಲ್ಲಿಕಾ ಮಾತಾಡ್ತಿರೋದ್ರಿ. ಹಾ, ಹೇಳಮ್ಮ ಮಲ್ಲಿಕಾ. ಬೆಳಗ್ಗೆಯಿಂದ ನನಗ ನನ್ ಗಂಡಗ ಜಗಳ ಹತ್ತಿ ಬಿಟ್ಟೈತ್ರಿ. ಕಾರಣ ಇಷ್ಟ, ಅವರು ನಾಯಿ ಸಾಕುನತ್ತಾರ, ನಾನು ಬೆಕ್ ಸಾಕುನತ್ತೀನ್ರಿ. ಇದ್ರಾಗ ಯಾವ ಸಾಕಿದ್ರ ಚಲೋ ಆಗತ್ತಂತ ನೀವೇ ಹೇಳ್ಬೇಕು ನೋಡ್ರಿ ಗುರುಜಿ. ನೋಡಮ್ಮ ಮಲ್ಲಿಕಾ, ಇವೆರಡನ್ನೂ ಸಾಕಬೇಡ. ನಿನಗೆ ಒಳ್ಳೆಯದಾಗಬೇಕೆಂದ್ರೆ ಒಂದು ಆಮೆ ಸಾಕು, ಅದು ನಿನಗೆ ಶುಭ ಶಕುನ. ಆಮೇನಾ? ಅವ ಸಾಕ್, ಕಲ್ಲಂಗಿರ್ತತ್ಲ ಮ್ಯಾಲ ಅದನ್ನ ಹಿಡ್ಕೊ. ಸಾಕ್ ಸುಮ್ಮನೆ, ಸಾಕ್ ಸುಮ್ಮನೆ. ಆಮೇಲೆ ಎಲ್ಲಾರ ಮುದ್ದಾಡಕ್ ಆಗ್ತೈತೆನ? ನಗದ್ ಸುಮ್ಮಾಡ್ರಿ ನೀವು. ನನಗಂತೂ ಬೆಕ್ಕ ಬೇಕ್ರಿ, ನಾಯಿ ಅಂತೂ ಸಾಕಾಕ್ ಬಿಡಂಗಿಲ್ಲ ನಾನು. ಈ ಮನಿಯೊಳಗೆ ಯಾವ್ದಾರ ಪ್ರಾಣಿ ಸಾಕಿರ ಅದು ಬೆಕ್ಕ ಇರ್ಬೇಕು, ಇಲ್ಲ ನಿಮ್ಮನ್ ಮನಿ ಬಿಟ್ಟು ಹೊರಗೆ ಹಾಕ್ತೀನಿ ನಾನು. ಬೆಕ್ಕ ಸಾಕೋದು, ಬೆಕ್ಕ ಸಾಕೋದು, ಬೆಕ್ಕ ಸಾಕೋದು. ನಾಯಿನ ಸಾಕೋದು, ನಾಯಿನ ಸಾಕೋದು, ಬೆಕ್ಕ ಸಾಕೋದು, ಬೆಕ್ಕ ಸಾಕೋದು, ನಾಯಿನ ಸಾಕೋದು, ನಾಯಿನ ಇಲ್ಲ ಸಾಕೋದು. ಬೆಕ್ಕ ಸಾಕೋದು.
ಒಂದು ಕೆಲಸ ಬಂದಿದ್ರೆ ಏನು ಫೈನಲ್ ಆಗಿ ನಮ್ಮ ಮನೆ ಕಾರ್ಪೆಂಟ್ರ್ ಇದ್ಲ ಆ ವಾಸಿಮ ಅವ್ನು ಕೇಳ್ಬಿಡ್ ನೀರು ಆಯ್ತು ಕೇಳ್ರಿ ಕೇಳ್ತ ನೀರು ಸ್ಪೀಕರ್ ಇಟ್ಟಿನಿ ಕೇಳಿಸ್ಕೊ ಹಾ ಹಲೋ ವಾಸಿಮ ಹಾ ಬೋಲೋ ಬಾಯ್. ಈಗ ನಮ್ಮ ಮನೆಯೆಲ್ಲ ಗೊತ್ತಾಗ್ಲ ನಿಂಗೆ ಹಾ ಗೊತ್ತು ಬಿಡಿ, ಅದಕ್ಕೆ ಹೊಡೆದಾಕ್ ಬಿಡೋಣ. ಕೆಡೋದು ಬೇಡ ಅವನು ನೀವ್ ಒಳ್ಳಕತಿ ಹೇಳ್ತಿಪ್ಪ ಒಂದು ಕೆಲಸ ಮಾಡು ಈಗ ನನಗೆ ನನ್ನ ಹೆಂಡತಿಗೆ ಒಂದು ಜಗಳ ಆಗತತಿ ಆಕಿ ಬೆಕ್ ಸಾಕೊಳತ್ತಾವ ನಾನು ನಾಯಿ ಸಾಕೊಳತ್ತೀನಿ ಯಾವ್ದು ಸಾಕಿದ್ರೆ ಬೆಟ್ರ್ ನೀ ಹೇಳ ಅಣ್ಣ ಒಂದ್ ಮಾತ್ಗೆ ಹೇಳಿ, ಹೇಳು ಅದಕ್ಕೆ ಫೋನ್ ಮಾಡೀನಿ ನಾಯಿಗೆ ಸಾಕ್ಬಿಡಿ ಭಯ್ಯ, ಬಹಳ ನಿಯತ್ತೊಂದಕ್ಕೆ ಪ್ರಾಣಿ. ಸರಿ ಭಯ್ಯ, ಸಲಾಂ. ಚಲೋ ಆತ ಆಮೇಲೆ ಮತ್ ಮಾಡ್ತೀನಿ ಇಲ್ಲ 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 ಬೆಕ್ಕ ಸಾಕೋದಂದ್ರೆ ಬೆಕ್ಕ ಸಾಕೋದು ನನ್ ನಾಯಿ ಸಾಕಂತೂ ಬಿಡಲ್ಲ ನಾಯಿಗ ಸಾಕೋದ ಯಾವ್ದಾರ ಒಂದು ಪ್ರಾಣಿ ಸಾಕಿರೋದು ಬೆಕ್ಕ ಆಗಿರ್ಬೇಕಾ ಮತ್ತ ಇಲ್ಲ ನಿಮ್ಮನ್ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗತ್ ನಾ ಬೆಕ್ಕ ಅಂದ್ರೆ ಬೆಕ್ಕು ನಾಯಿನ ಬೆಕ್ಕು ನಾಯಿನ ಬೆಕ್ಕು ಏನು ಬಾಬಾ ನೀ ಹೇಳ್ಬಾ ನೀ ಹೇಳಿದ್ರ ಫೈನಲ್ ಡಿಸಿಷನ್ ನೀ ಏನ್ ಹೇಳ್ತಿ ಅದನ್ನ ಸಾಕೋಣಂತ ಈಗ ಹೇಳಿ ನೀ ಹೇಳು ಫಸ್ಟ್ ಏನಂತ ಹೇಳ್ರಿ ಅಂದ್ರೆ ಹೇಳ್ತೀನಿ ನೋಡು ಆಕಿ ಬೆಕ್ಕ ಸಾಕು ನನ್ನ ಆತವ ನಾನು ನಾಯಿ ಸಾಕು ನನ್ನ ಆತೀನಿ ಯಾವ್ದು ಸಾಕಿದ್ರೆ ಚಲೋ ನೀ ಹೇಳಿ ನೋಡು ಬೆಕ್ 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 ಅಂತ ಹೇಳಿ ಬೆಕ್ ಅಂತ ಹೇಳಿ ಬೆಕ್ಕ ಬೇಕಾಗೈತೆ ನನಗೆ ಬೆಕ್ಕನ ಆಗತ್ತೆ ಜಗಳ ಆಡ್ತೀರಿ ಇನ್ನೇನ್ ಸಾಕ್ತೀರಿ ಏ ನಮ್ ತಮ್ಮೇನೋ ನೀನು ಅದಕ್ಕೆ ಹೇಳಿದ್ದು ಅದು ಬಿಡ ಒಂದು ಫೈನಲ್ ಆಗಿ ಹೇಳ ನೀ ಹೇಳೋದು ಫೈನಲ್ ಈಗ ಒಂದು ಬೆಕ್ಕರ ಹೇಳೋ ನಾ ಹೇಳೋದು ನಾಯಿ ಹೇಳ ನಾ ಇನ್ಫ್ಲೂಯೆನ್ಸ್ ಮಾಡಲ್ಲ ನಿಂಗೆ ನಾಯಿ ಯಾವ್ದಾರ ಒಂದು ಹೇಳ ಬೆಕ್ ಅಂತ ಹೇಳಿ ಬೆಕ್ ಅಂತ ಹಾ, ಹಾ. ಬೆಕ್ಕ ಹೇಳು ಬೆಕ್ಕ ನಾಯಿ. ಹೇಳು ಬೆಕ್ ಬೆಕ್ ಬೆಕ್ಕ ಹಾ. ಯಾವ್ದು ಬೇಡ ಫಸ್ಟ್ ಒಂದ್ ಸಣ್ಣ ಕೂಸ್ ಸಾಕ್ರಿ ಮನ್ಯಾಗ ಕೇಳಿಸ್ಕೊಂಡೇನೆ ಇನ್ನ ನಮ್ಗೆ ಕೂಸ ಆಗಿಲ್ಲ ಅಂದವ ಹಾ ಕೇಳಿಸ್ಕೊಂಡಾರಿ ಹೊಸ ಕೂಸಿನ ಸಾಕಂದ ಹಾ ಅಂದ ಅದು ಕರೆನ ಬಿಡ್ರಿ ಮತ್ತ ಹೊಸ ಕೂಸಿನ ಕೊಡೋಣ ಬಾ ಹೇ ಎಲ್ಲ ಹೊಂಟಿ ಅದ ಹೇಳಿದ್ನಲ್ಲ ನಮ್ ಗೆಳತಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಕ್ಕಿ ಮನಿ ನೀ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಯಾಕೆ ಹೋಗ್ಬಾರ್ದು ನಾನು ಹೋಗ್ಬಾರ್ದು ಅಷ್ಟ ಅದ ಯಾಕ್ರಿ ಏಯ್ ಅಕ್ಕಿ ಸರಿ ಇಲ್ಲ ಅಕ್ಕಿ ಮನಿ ನೀ ಹೋಗಬಾರ್ದು ಅಕ್ಕಿ ಏನ್ ಸರಿ ಇಲ್ಲ ಏ ಅಕ್ಕಿ ನಮ್ ಕಿಮ್ಮತ್ ಕೊಡಂಗಿಲ್ಲ ಬರೇ ನಮ್ದು ಹಿಯಾಸ್ ಮಾತಾಡ್ತಾಳಕ್ಕೆ ಮುಂದೊಂದು ಮಾಡ್ತಾಳ ಅಕ್ಕಿ ಮನಿಗೆ ಯಾಕೆ ಅಕ್ಕಿ ಮನಿಗೆ ಹೋಗಬೇಡ ನೋಡ್ರಿ ನನಗ್ ಗಿರಾಕಿ ಅಂತ ಒಬ್ಬಟ್ನ ಗೆಳತಿ ನಾ ಅಂತಕಿನ್ ಬಿಟ್ ಕೊಡಂಗಿಲ್ಲ ಮೊದ್ಲಿಂದ ಹೆಂಗ್ ನಾವು ಗೆಳತಂಗ ಬಂದಿವ ಇವು ಹಂಗ ಇರಕ್ ನಾನು ಏ ಹಂಗಂದ್ರೆ ಅಕ್ಕಿನ ಕಟ್ಕೊಳಕಾಯ್ತು ನನ್ನ ಯಾಕೆ ಕಟ್ಕೊಂಡಿದೀಯ ನಿಮ್ಗೆ ಕಟ್ಕೊಂಡಾಗೆ ತೆಕ್ಕಿನಂತ ಕಟ್ಕೊಳಕ್ ಬರಂಗಿಲ್ಲ ಸಂಜೀಪ್ ಮೇಂಟೈನ್ ಮಾಡ್ತೀನಿ ಹಂಗ ಆಗಂಗಿಲ್ಲ ನೀನ್ ನನ್ ಕಿಮ್ಮತ್ ಕೊಡಲಿ ಅಕ್ಕಿನೂ ಕಿಮ್ಮತ್ ಕೊಡಲ್ಲ ಜೋಡಿ ಸೇರಿ ನೀನು ನನ್ ಕಿಮ್ಮತ್ ಕೊಡೋಲಿ ರೀ ನನ್ಗ ನೀವು ಬೇಕು ಅಕ್ಕಿನೂ ಬೇಕು ಹಿಂಗ್ ಮಾತಾಡಿದ್ರೆ ಹೆಂಗ ಏಯ್ ನೋಡ ಹೇಳೋದ್ ಕೇಳ ನೀ ಮಾತು ಕೇಳಿಲ್ಲ ಅಂದ್ರ ಸರಿನಾ ಇರ್ಲಿಲ್ಲ ರೀ ನಿಮ್ ಜೋಡಿ ಎದೋತದೋ ಮಾತಾಡ್ಕೊಂತ ಕುಂದ್ರಕ್ಕಾಗಿಲ್ಲ ನಾ ಹೋಗಿ ಏ ಬರ್ತೇನೆ ನಿಂದ್ರಿಲ್ಲ ಕುಂದ್ರ ಏನು ನಾನು ಸ್ನಾನ ಮಾಡ್ಕೊಂಡ್ರೆ ಬರ್ತಾನೆ ಅಲ್ಲಿ ತಕ್ಕ ಕಾಯಿ ಕಿಮ್ಮತ್ ಅಂತೂ ಕೊಡಲ್ಲ ಅಟ್ಲೀಸ್ಟ್ ಕೊಡ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ರಿ ಹೋಗ್ತೀನಿ ಇರ ಮೊದ್ಲು ಇಲ್ಲಿಂದ ಹೋಗಿದ್ರೆ ಬೇಕಂದ ಇಲ್ಲೇ ಕುತ್ಕೊಂಡ್ ನನ್ ಜೋಡಿ ಮಾತಾಡ್ತೀರ ಸ್ನಾನ ಯಾರು ಮಾಡ್ತಾರೆ ಜಲ್ದಿ ಹೋಗ್ರಿ ಹೋಗ್ತೀನಿ ಇರೋ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಯಾವಾಗ ಹೊಂಟ್ರು ಇದೊಂದು ಅಡ್ಡ ಮಾತು ಹಚ್ಚಿ ಬಿಡ್ತಾರ ನೋಡು ಆಕಿನ ಮನಿಗ್ ಹೋಗ್ಬೇಡ ಆಕೆ ಹಂಗದಾಳ ಆಕೆ ಹಿಂಗದಾಳ ಅಂತ ಹೇಳಿ ಹೆಂಗಿದ್ರು ನನ್ ಕುಂದ್ರಸಾರ್ಲ ಕಾಯಿಲ್ ಬಿಡಂತ ಹಿಂಗ್ ಮಾಡಾಕತ್ತಾರ ಅವ್ರು ಅಲ್ಲ ಆಕಿ ಮತ್ ಇವ್ರು ಯಾವಾಗ ಯುದ್ಧ ಮಾಡಿದ್ರನ ನಮ್ಮ ಯಜಮಾನ್ರ ಹತ್ರ ಅನ್ಕೊಂಡ್ಬಿಟ್ಟಾರ ಅವ್ರಿಗೆ ಪಾಕಿಸ್ತಾನ ಇವ್ರು ಇಂಡಿಯಾ ಅಂತ ಹೇಳಿ ಸಾಕಾಗ ಹೋಗ್ಬಿಟ್ಟೈತೆ ನನಗಂತೂ ಇವ್ರಿಬ್ರು ನಡುವೆ ನಾ ಸಿಕ್ಕಾಕೊಂಡು ಒದ್ದಾಡಕತ್ತೀನಿ ನೋಡಿ ಈಗ ಈ ತಾಜ್ ಮಹಲ್ ಯಾಕೆ ಬಂದಿನಿ ಇಲ್ಲಿ ಕುತುಬ್ ಮಿನಾರ್ ತಾಜ್ ಮಹಲ್ ಕುತುಬ್ ಮಿನಾರ್ ನಾ ಸೈಲೆಂಟ್ ಆಗಿರ್ಬೇಕು ಆತನ್ರಿ ಏಯ್ ನಾ ರಾಜ ಅದೀನಿ ರಾಜ ಏ ಮಂತ್ರಿಗಳೇ ಬಾಗಿಲನ್ನು ತೆರೆಯಿರಿ ತಲೆ ನುಸಾತೈತಿ ರಾಜಾಂಗ್ ತಲೆ ನುಸಾತೈತಿ ನಾ ಸೈಲೆಂಟ್ ಆಗಿರ್ಬೇಕು ಸೈಲೆಂಟ್ ಆಗಿರ್ಬೇಕು ಏಯ್ ಬಾಗಿಲು ತೆಗಿರೋ ಏನಿದು ಇಷ್ಟೊತ್ತಾದ್ರೂ ಇನ್ನ ಬರೋವಲ್ರ
ಬೇಕಂತ ಮಾಡಾಕತ್ತಾರ ಇವ್ರು 3 ಗಂಟೆ ಹಾಕ್ಯಾರ ನೋಡು ಅದಕ್ಕೆ ಮಾಡಾತ್ತಾರ ಕಟ್ಕೊಂಡು ನಿಂತಾನ ಕುಂತೀನಿ ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ ನಾನು ಹಾ ಬಂದ್ರ ನಾ ಹೋಗಿ ಬರ್ತೀನಿ ಏನಿದು ರೀ ಜಗ ಮಾಡ್ಲಿಲ್ಲ ನೀವು ನನಗ್ ಗೊತ್ತು ನಾ ನಮ್ ಗೆಳತಿ ಮನೆಗೆ ಹೋಗ್ಬಾರ್ದಂತಾನೆ ನೀವು ಹಂಗೋಗಿ ಹಿಂಗ್ ಬಂದ್ ಕುಂತೀರಿ ಜಗನ ಮಾಡಿಲ್ಲ ನನಗಂತೂ ನೀವು ಕಿಮ್ಮತ್ತ ಕೊಡಂಗಿಲ್ಲ ಅಲ್ರಿ ಜಗ ಮಾಡಕಂತಾನ ಹೋಗಿದ್ರಿಲ್ಲ ಓ ನನ್ ಮೇಲೆ ಸಿಟ್ಟು ಬಂದಿರ್ಬೇಕಲ್ಲ ಅದಕ್ಕ ಹಿಂಗ್ ಕುಂತೀರಿ ಗೊತ್ತು ನನಗ ಪಕ್ಕಾ ಗೊತ್ತೈತಿ ನಾ ನಮ್ ಗೆಳತಿ ಮನೆಗೆ ಹೋಗ್ಬಾರ್ದಂತ ನೀವು ಹಂಗೋಗಿ ಹಿಂಗ್ ಬಂದ್ ಕುಂತೀರಿ ನನ್ ಟೈಮ್ ವೇಸ್ಟ್ ಮಾಡಕಂತಾನ ಈಗೇನು ನಿಮಗ್ ನಾ ಟವಲ್ ತಂದ್ ಕೊಡ್ಬೇಕು ಅವಾಗ ನೀವು ಜಾಗ ಮಾಡ್ತಿರಲ್ಲ ಆಯ್ತು ಟವಲ್ ಅಂತ ತಂದ್ ಕೊಡ್ತೀನಿ ತಡ್ರಿ ತಗೋರಿ ಹೋಗಿ ಜಾಗ ಮಾಡ್ರಿ ಆ ರೀ ಬೇಕಂತ ಮತ್ ನನ್ ಟೈಮ್ ವೇಸ್ಟ್ ಮಾಡತ್ತೀರ ನೀವು ಮಾಡ್ಯಾರ ಮಾಡ್ರಿ ಬಿಟ್ಟಾರ ಬಿಡ್ರಿ ನಾ ಅಂತೂ ನಮ್ ಗೆಳತಿ ಮನೆಗೆ ಹೋಗತ್ತೀನಿ ಬೇಕಾ ಇಲ್ಲೇ ನಮ್ ಗೆಳತಿ ಮನೆಗೆ ಹೋಗ್ತೈತಿ ನಾ ಹೋಗಿ ಬರ್ತೀನಿ ಜಲ್ದಿ ಬಾರು ಮಾಮರ ರೀ ಮಾಮರ ಅಕ್ಯಾರ ಅಕ್ಕಿನ ಮಾಕ್ರಿ ಆಕಿ ಇಲ್ಲೇನ್ ಮಾಡತ್ತಿದ್ದ ಲಗ್ನಾಗಿ ನಿನ್ನೆಲ್ಲಿರ್ತಾವ್ರಿ ಗಂಡ ಮನೆಗೆ ಇರ್ಬೇಕಿಲ್ಲ ಗಂಡ ಯಾರು ಓ ಮಾಮರ ನಗಿ ಮಾಡಕತ್ತೀರಿ ನೀವು ಬಾರಿ ಅಕ್ಕಿನ ಮಕ್ಕ ನಿಮ್ ಮನೆಗಾರ್ರಿ ನೀವು ಅವ್ರ ಗಂಡ ಅದೀರಿ ನಮ್ಮ ಮಾಮಗ ಹೇಳ್ರಿ ಅವ್ರ ಜಲ್ದಿ ಯಾಕ ಟವಲ್ ಪೋಲಿ ಎಲ್ಲಿ ಬೇಕಲ್ಲ ಹೋಗಟ್ರಲ್ರಿ ನಮ್ಮ ಮಾಮರ ತಿನ್ಕುಂತಾರ ಮಾಮರ ರೀ ಮಾಮರ ನಾ ಯಾರು ನೀ ಯಾರು ನಾನು ಮಳೆ ಅದನ್ರಿ ನಾ ಯಾರು ಅಯ್ಯೋ ನೀವು ನಮ್ಮ ಮಾಮಾರಿದಿರಿ ನಾನು ಮಳೆ ಅದೀನ್ರಿ ನೀ ಮಾಮನ ಮಾಮರ ನಾನು ನಿಮ್ ಮಳೆ ಇದೀನಿ ನಾನ್ ನಿಮ್ಗ ನಮ್ಮ ಅಕ್ಕನ್ ಕೊಟ್ಟಿವಿ ನೀವು ನಮ್ಮ ಮಾಮ ಅದೀರಿ ನಿಮ್ಮ ಅಕ್ಕ ಯಾರು ನಮ್ಮ ಅಕ್ಕ ನಿಮ್ ಹೆಂಡ್ತಿದ್ರಿ ಆಕೆ ಎಲ್ಲಿ ಹೋಗಿ ನೀವ್ ಹೋಗ್ಬಾರ್ದಲ್ರಿ ನಿಮ್ಗೆ ಏನಾಗ್ಬಿಡ್ತವ ಯಾರಿಗೆ ಹೋಗಿ ಗಂಡಿಗೆ ಹೇಳ್ದ ಮತ್ತೆ ಯಾರಿಗೆ ಹೇಳ್ತಾರ ನಿಮ್ದೇ ಇದೇನು ಮಾಮರ ಇದು ನಿಮ್ ಮನೆ ಐತ್ರಿ ಇದು ಮಾವಲ್ಲ ಅಯ್ಯೋ ನನಗೆ ಹಾಕಿ ಜೇನು ಹಾಕಿ ಶೊಪ್ಪು ಸತ್ಯನಜ್ಜಿ ಮನೆಗೆ ಸೈಲ್ ಅನ್ನಕತ್ತಾರ ಮಾಮ ಈ ಮಾಮರ ಇದು ಸೈಲ್ ಅಲ್ರಿ ನಿಮ್ ಮನಿ ಐತ್ರಿ ಅಪ್ಪ ನಿಮ್ ಮನಿ ನಮ್ಮ ಅತ್ತೆ ನಿಮ್ಗೆ ಕೊಟ್ಟಿವಿ ನೀವು ನಮ್ಮ ಮಾಮ ಅದೀರಿ ಇದು ನಿಮ್ ಮನೆ ಐತಿ ಯಾಕೆ ಮಾತಾಡಕತ್ತೀರಿ ನಿಮ್ಮ ಅಕ್ಕ ಯಾರು ಸತ್ಯ ಮಾಮ ನಮ್ಮ ಅಕ್ಕ ನಿಮ್ ಹೆಂಡತಿ ಹೆಂಡ್ತಿ ನನಗೆ ಮದುವೆ ಆಗಿಲ್ಲ ಮತ್ತೆ ನಾನು ಯಾರ ಮಾವರ ನಾನು ನಿಮ್ ಮಳೆ ಇದೀನಿ ನೀವು ನಮ್ಮ ಮಾಮರ ಇದೀರಿ ನಮ್ಮ ಅತ್ತೆ ನಾನು ನಿಮ್ಗೆ ಕೊಟ್ಟಿವಿ ನಮ್ಮ ಅಕ್ಕಗೆ ನೀವು ತಾಳಿ ಕಟ್ಟಿರಿ ತಾಯಿನ ಅಲ್ರಿ ಮವಾಡ ಬಿಡ್ರಿ ಮತ್ತೆ ಎಲ್ಲ ಮಾಡ್ಕೊಂಡ್ಬಿಟ್ರಿ ನಾನು ನೀ ಯಾಕೆ ಒದ್ದಾಡಗತ್ತಿ ನೀ ಯಾರು ಇಲ್ಲಿಗೆ ಯಾಕೆ ಬಂದಿ ನನ್ನ ಮನೆಯಾಗ ಜೇನುವಾಗ ಹಾಕಿ ಮಾಮರ ನಿಮ್ಗೇನು ಆಗೈತ್ರಿ ದೇವ್ರೆ ನಮ್ಮ ಮಾಮಗೆ ಅಂತ ಕೊಟ್ಟಪ್ಪ ತಂದೆ ಮಾಮರ ಯಾಕೆ ಹಿಂಗ್ ಮಾತಾಡಕತ್ತೀರಿ ನಾನು ಹೋಗ್ಬಿಡ್ಲೇನ್ರಿ ಇಲ್ಲಿಗೆ ಬಂದು ತಪ್ಪಾಗೈತೇನ್ರಿ ನಾನು ನೀನು ಏನ್ ಮಾಡ್ತಿ ಏನ್ ಮಾಡ್ಬೇಕು ನನ್ನ ಮದುವೆ ಆಗೈತಿ ಎಷ್ಟು ವರ್ಷ ಆಯ್ತ್ರಿ ತಾಳಿ ಕಟ್ಟಿ ಅದನ್ನ ಮರ್ತ್ಬಿಟ್ರಿ ನೀವು ಯಾರು ಹೇಳಿ ಸತ್ಯ ನಾನು ದೇವ್ರೆ ನಮ್ಮ ಮಾಮ ಯಾಕಪ್ಪ ಇಂಥ ಬುದ್ಧಿ ಕೊಟ್ಟಿರಿ ಮಾಮ ನಿಮ್ಮಿಬ್ಬರನ್ನ ಮಾತಿಸ್ಕೊಂಡು ಹೋಗಿ ಬಂದಿನ ಮರೆಯ
ಒಪ್ಪು ನಮ್ಮ ಮಾಮಗೆ ಏನಾಗ್ಬಿಟ್ಟದೆ ಮಕ್ಕಳು ತಿಳಿಸ್ಬೇಕು ಹೆಂಗಾರ ಮಾಡಿ ಏನು ಬಿಡಿಸ್ಬೇಕು? ಹಾ ಬರ್ತೀನಿ. ಯಾಕಿಂಗ ಸ್ವಾಮಿಗಳಿದ್ರು ಇವರು ನಮಸ್ಕಾರ ಮಾಡೋಣ ಅಂತಂದ್ರೆ ಸ್ವಾಮಿ ಎದ್ದು ಓಡೋದು. ನನ್ನ ಯಾಕಿದು ಕುಡ್ಸ್ಯಾರ? ಹೋಳಿ ಬಂದಿರಲ್ಲ ಈಗ ಹೊಯ್ಕೋಬಾರ್ದು ಹೊಯ್ಕೋಬಾರ್ದು. ದೀಪಾವಳಿ ಪಟಾಕಿ ಹಚ್ಬೇಕು. ಪಟಾಕಿ ಕಡ್ಡಿ ಪಿಡಿಗೆ ತಗೋಬೇಕು. ಕಡ್ಡಿ ಪಿಡಿ ತಗೊಂಡ ಬೆಂಕಿ ಹಚ್ಬಿಡ್ಬೇಕು. ಏನಾಗಿತ್ತು ಅಪ್ಪ ಫೋನ್ ಹೋಗತ್ತಲ್ಲ ಏನು ಮಾಡಿಲ್ಲ ಫೋನ್ಗೆ. ಓ ನೀ ಇಲ್ಲೇ ಬಂದೆ? ನೀ ಏನ್ ಇಷ್ಟು ಟೆನ್ಷನ್ ಆಗಿ ಒದ್ದಾಡಕತ್ತಿ? ಎಲ್ಲಿಗೆ ಹೋಗಿದ್ದಿ ಬೇಕ ಬಾರೋ ಯವ್ವ ನೀರೇ ಕಾಯಕತ್ತಿದ್ದೆ. ನಿಮ್ಮ ಮಾಮ ಎಲ್ಲದಾರ? ಇಡೀ ಮನಿನ ಹುಡ್ಕ್ಯಾಡ್ ಬಂದ ನಾನು. ಗೊತ್ತಿಲ್ಲ ಅದನ್ನ ಕೇಳಾಕತ್ತಿನ್ಲ, ಎಲ್ಲದಾರ? ಯವ್ವ ನಾ ಬಂದಾಗಿಂದ ಮಾಮ ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದಿ, ನಿಮ್ಮ ಅಪ್ಪ ಯಾರು, ನಾನು ಯಾರಿಗೆ ತಾಳಿ ಕಟ್ಟಿನಿ, ಇದೇನಿದು ಇದೇನಿದು ಜೈಲ್ ಏನಿದು, ನಾನು ಯಾಕೆ ಇಲ್ಲಿದ್ದೀನಿ, ನಿಮ್ಮ ಅಪ್ಪ ಯಾರು ಕೇಳಕತ್ತಾರ ಯವ್ವ ಅಂತ ನನ್ನ ತಲೆ ತಿನ್ನಕತ್ತಾರ ಬೇ. ಹಿಂಗೆಲ್ಲ ಕೇಳಿದ್ರ? ನಮಗೂ ಯಾಕ ಬೆಳಗ್ಗೆಯಿಂದ ಹಂಗ ಅನ್ಸಕತ್ತೈತಿ. ಸ್ವಲ್ಪ ಜಗಳ ಮಾಡಿದ್ರ, ಆಮೇಲೆ ಜಳಕಕ್ಕಂತಂದ್ ಬಾತ್ರೂಮಿಗೆ ಹೋದ್ರು. ಆ ಬಾತ್ರೂಮ್ದಾಗ ಜೋರಾಗ ಸೌಂಡ್ ಬಂತು. ನಾನು ಇವರೆಲ್ಲ ಡೌ ಮಾಡಕತ್ತಾರಂತ ಸುಮ್ ಕುಂತೆ. ಹೊಳ್ಳಿ ಹೊರಗ್ ಬಂದ್ರು, ನಾನು ಎಷ್ಟು ಮಾತಾಡ್ತಿದ್ರು ರೆಸ್ಪಾನ್ಸ್ ಮಾಡಿಲ್ಲ. ನಾನು ಸಿದ್ದಾಗಿದ್ದೆ, ಹಂಗ ಎದ್ದು ಹೋಗ್ಬಿಟ್ನಪ್ಪ. ಮುಂಜಾನೆ ಅವ್ರು ಬಾತ್ರೂಮ್ನಾಗ ಬಿದ್ದಾರಂದ್ರ ಅವ್ರ ತಲೆ ಪೆಟ್ಟು ಬಿದ್ದು ಮೆಮೊರಿ ಲಾಸ್ ಆಗೈತಕ್ಕ. ಯಾರು ಭೂತ ಇಡಂಗ ಹಿಂಗಾದ್ರೆ ನನಗೆ ಭಾಳ ಕಷ್ಟ ಆಗ್ತದಕ್ಕ. ಮಾಮನ ಹೆಂಗಾರ ಮಾಡಿ ದವಾಖಾನೆ ತೋರಿಸ್ಬೇಕು, ಇಲ್ಲಾಂದ್ರ ಬ್ಯಾರೆ ಮಾಮ ನಿನಗೆ ಎಲ್ಲಿಂದ ತಂದು ಕೊಡ್ರು ಅಯ್ಯೋ. ನಾನು ಬಾ ದವಾಖಾನೆಗೆ ಬಾಬಾ ಮತ್ತೆ ದವಾಖಾನೆಗೆ ಹೋಗ್ಬಾ ನಿಮ್ಮ ಮಾಮ ಇಲ್ಲೇ ಕುಂತಾರ? ಇಲ್ಲೇ ಕುಂತಾರ ಬೇ. ನೀವಿಬ್ರು ಕಳ್ರ. ರೀ ನಾನು ನಿಮ್ಗೆ ಹೇಳ್ತಿದ್ದೇನು, ನಾ ಕಳ್ಳೆಲ್ಲ. ಏನೆಲ್ಲ ಹಿಂಗ್ ಮಾತಾಡಕತ್ತಾರ? ನಾನು ಹೇಳಿಲ್ಲ ಅಕ್ಕ ಹಿಂಗಾಗಿ ಮಾಮರ. ಏಯ್ ಕಳ್ರೆ, ನಮ್ಮನ್ಯಾಗ ಕಳ್ತನ ಮಾಡಿದ ರೊಕ್ಕ ಎಲ್ಲ ಕೊಡ್ರಿ. ರೀ ನಾವ್ ಕಳ್ರಲ್ರಿ, ಹೇಳ್ತಿದ್ದಾನ ಇವ ನನಗಿರೋ ಒಬ್ನ ಗೊತ್ತಮ್ಮ. ಅವ ಅಪರೂಪಕ್ಕೆ ಮನೆಗೆ ಬಂದ, ನೀವು ಹಿಂಗ್ ಮಾಡಿದ್ರ ಹುಡುಗ ಅಂಜುದಿಲ್ಲ ಏನು? ನೀವು ಕಳ್ರೆ ಗೊತ್ತಾತ್ ನಂಗೆ. ನಮ್ಮ ಮನ್ಯಾಗ ಏನೋ ಕಳ್ತನ ಮಾಡ್ಕೊಂಡು ಹೊಂಟ್ರಿ. ಏನು ಹೊಂಟ್ರಿ ನೀವು? ಹೊಂಟ್ರಿ ಕರೆಕ್ಟ್ ಅಲ್ಲಿಂದ ಬಂದ್ರಿ, ಈಗ ಪಾಲ್ ಕಡೆ ಹೊಂಟ್ರಿ. ಕದ್ದಿರೋದೆಲ್ಲ ಕೊಡ್ರಿ, ರೊಕ್ಕ ಕೊಟ್ಟು ಹೋಗ್ರಿ. ಗಾಳಿ ಮಾಡಿದ್ರೆ ಜೋರೇ ಮಾತಾಡ್ರಿ, ಅಕ್ಕಪಕ್ಕ ಕೇಳಿದ್ರೆ ನಮ್ಗೆ ಏನಂತಾರಿ? ಓಹ್ ನೀವು ದೇವ್ರ, ಈಗ ಹೆಣ್ಣು ದೇವ್ರ, ನೀ ಗಂಡ ದೇವ್ರ. ದೇವ್ರೇ ದೇವ್ರೇ. ಏನಲ್ಲ ಮತ್ ಹಿಂಗ್ ಮಾತಾಡಕತ್ತಿದ್ರಿ ಇವ್ರ? ಮಾಮ ನಿಮ್ ಕಾಲ್ ಬಿಡ್ತೀನಿ ಒಮ್ಮರ. ಅಯ್ಯೋ ನೀವು ಪೂಜೆ ಮಾಡ್ಬೇಕಲ್ಲ ನಾವು. ಆರ್ತಿ ಇನ್ನೊಂದ್ ಸ್ವಲ್ಪ ಹೊತ್ತು ಅವ್ರ ಕಾಲಿಗೆ ಬೀಳ್ತಾರ, ಅವ್ರು ಹಿಡ್ಕೊಲ್ಲ ಅವ್ರನ್ನ. ಮಾಮ ಮಾಮ ಏ ಎಲ್ಲದಿಯಾ? ಯಾರಂತ ಕರೆಯಕತ್ತೀರಿ? ಇಲ್ಲೇ ಅದೀನಿ. ನಾನು ಹೆಂಡತಿಗೆ ಆರತಿ ಎತ್ತೀರೆ ನಾಲಿಯ ರೂಪಿಗೆ. ಆರತಿ ಎತ್ತೀರೆ, ಆರತಿ ಮಾಡ್ಬೇಕು. ಮತ್ತೆ ಮಾಮರ ಮಾಮರ ನಿಮ್ ಕಾಲಿ ಬಿಡ್ತೀನಿ ಪಾಪ ಹತ್ತದ್ರಿ, ಹಿಂಗೆಲ್ಲ ಮಾಡ್ಬೇಡ್ರಿ. ರೀ ನೀವು ಕುಂದ್ರಿ, ಕುಂದ್ರಿ. ಜಾಸ್ತಿ ಬಂದೇನ ಆರತಿ ಮಾಡ್ಬೇಕಾಯ್ತ. ಇಲ್ಲೇ ಇಲ್ಲೇ ಮಾಮ ಹಂಗ್ ಮಾತಾಡ್ಬೇಡಪ್ಪ, ನಿಮ್ ಕಾಲ್ ಬಿಡ್ತೀನಿ ಒಮ್ಮರ. ದೇವ್ರಿಗೆ ದೇವ್ರಿಗೆ ಆರತಿ ಮಾಡಿ ಬಾ. ಏನಲ್ಲ ಇದು? ಮಾಮ 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 ಯಪ್ಪ ಸುಮ್ಮನಿರು ಮರೆಯ. ಯಪ್ಪ ಏನು ಯಪ್ಪ ಯಾಕೆ ನಗಾತಿ? ಯಪ್ಪ ಯಾಕೆ ನಗಾತಿ? ಮಾಮರ ಏನು ಯಾಕೆ ಮಾಡ್ಬೇಡ್ರಿ. ಯಾವ ಬೇ ನಿಧಿ ಬರತ್ತದ ಭಾಳ. ಕೇಳಕ್ ಆಗೋಲ್ದಲ್ಲ ನನಗ. ನಮ್ಮ ಮಕ್ಕಳಿರ್ತೀರ ಯಾವ ಯಪ್ಪ, ನಮ್ಮ ಮಕ್ಕಳಿರ್ತೀರ ಅವು ಯಾವ ಸುಮ್ಮನೆ
ಕೇಳಿ ಯಾಕ ಈಗ ಹೆಂಗಿದ್ರು ನಿದ್ದೆ ಬಂದ್ರು ಅಂತೇಳಿ ಮುಕ್ಕೊಳಕ್ ಹೋಗ್ಯ ಅವರು ರಾತ್ರಿ ಪೂರ್ತಿ ಆರಾಮಾಗಿ ಮುಕ್ಕೊಳ್ಳಿ ಹಿಂಗೆ ಒದ್ದಿಂದ ದವಾಖಾನೆ ಕರ್ಕೊಂಡು ಹೋಗಂತ ಹಂಗಂತಿ ಹಂಗಾಗಿ ಅವ್ರ ಗಾರ್ಡನ್ ಕಡೆ ಬಾಳ ನೀನ್ ಬರಕತ್ತೈತಿ. ಅಯ್ಯೋ ಸುಮ್ಮನಿರ್ಬೇಕ ನೀನ್ ಬರ ನಾನು ಅನ್ಸ್ತಾರ ನೀನ ಸುಮ್ಮನೆ ಯಾಕೆ ತಲೆ ಕೆಟ್ಕೊಂತಿ ಬಿಟ್ರೆ ಯಾರು ನಿಮ್ಗೆ ಹೇಳ್ಕೊಳಕ ನೀನೇ ನೋಡ್ದಲ್ಲ ಹೊರ ಹಂಗ್ ಮಾಡಾಕತ್ತಾರ. ನೀನು ತಲೆ ಕಟ್ಸ್ಕೊಳ್ಕೋಬೇಡ ಮುಂಜಾನೆ ಎದ್ದಿಂದ ಸರಿ ನೀವ್ ಯಾವಾಗ ಬಂದಿವ? ನಮ್ಮ ಮಾಮನ ವಾಡಿ ಕೊಟ್ಟ ಎಷ್ಟು ಖುಷಿ ಆಗಬೇಕಂದ್ರ ನನಗ ಮಾತು ಬರವ ನನಗ ರೀ ಹಿಂಗ್ಯಾಕ್ ನಗಾತ್ತೀರಿ? ರೀ ನಿನ್ ಏನಾಗಿತ್ತು ಗೊತ್ತನ ಏನಾತ? ನೀವ್ ಬಾತ್ರೂಮ್ದೊಳಗ್ ಜಾರ್ ಬಿದ್ದು ನಿಮ್ ಮೆಮ್ರಿನ ಲಾಸ್ ಆಗ್ಬಿಟ್ಟಿತ್ತು. ಲಾಸ್ ಆಗಿತ್ತು ಅಂದ್ರೆ ನಮ್ಗೇನು ಗೊತ್ತಾಗಂತಾಗಿತ್ತು, ನಿಮ್ಗೆ ಅನ್ನೋದು ಗೊತ್ತಾಗಂತಾಗಿತ್ತು. ಇಲ್ಲ ನಿಮ್ಗೆ ಯಾರು ಅನ್ನೋದ ಗೊತ್ತಾಗಲ್ದಾಗಿತ್ತು ನಾವು. ಈಗ ಮಾಮಾರ ಎಲ್ಲ ಗೊತ್ತಿಡಕತ್ತಿರಲ್ಲ ನಮ್ಮ ಪುಣ್ಯ ರೀ ಮಾಮಾರ. ಅದೇವ್ರಿಗೆ ಹೋಗಿ 101 ತೆಂಗಿನಕಾಯಿ ಹೊಡ್ಸಿ ನನ್ ಗಂಡ ಆರಾಮಾಗೆಲ್ಲ ನನಗ್ ಬಾಳ ಖುಷಿ ಆಗೈತಿ. ನಾನು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಉಳಿಸಿ ಮಾಡ್ಕೊತೀನಿ ಅಂತ ಬೇಡ್ಕೊಂಡಿದ್ದೆ. ನನ್ ತಮ್ಮಲ್ಲನ ರೀ ಮತ್ತೇನಾಯ್ತು ಇವ್ರಿಗೆ? ರೀ ಏನ ನಿಮಗ್ ಖುಷಿ ಆಗಿಲ್ಲನ್ರಿ? ಇಲ್ಲ, ಯಾಕ ಆ ದೇವ್ರ ಮೇಲೆ ಸಿಟ್ಟೈತ. ಯಾಕ ಯಾಕಂದ್ರೆ ಆ ಮೆಮೊರಿ ಪವರ್ ಹಂಗ ಇಟ್ಬಿಟ್ಟು ಯಾರು ಗೊತ್ತಿಲ್ಲ ಅಂದ್ರೆ ನಾ ಚಲೋ ಇರ್ತಿದ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.